ತಿರ್ಗು ಬೇಡ. ಬೈಕ್ ಇದೆ ಇದ್ರ ಒಳಗಡೆ ನೋಡಿ ಮುಚ್ಚಿಟ್ಟಿದ್ದಾರೆ. ಆ ಪಿಂಕು ಚೆನ್ನಾಗಿಲ್ವಾ? ಆ ಪಿಂಕ್ ಗ್ರೀನ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾನು ನನ್ನ ಬೈಕ್ ಸರ್ವಿಸಿಗೆ ತೊಗೊಂಡು ಹೋಗ್ಬೇಕಂತಿದ್ದೀನಿ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕು. ಎಷ್ಟೊಂದು 50 ಕಿಲೋಮೀಟರ್ ಹತ್ರ ಆಗುತ್ತೆ. ಹೆಂಗೆ ಸರ್ವಿಸ್ ಮಾಡಿಕೊಡ್ತಾರೆ ಅಂತ ನೋಡೋಣ. ಬನ್ನಿ ಹೋಗೋಣ. ಇವಾಗ ತಿಂಡಿ ತಿಂದಿಲ್ಲಲ್ಲ, ನಾನು ಹರ್ಬಲ್ ಲೈಫ್ದು ಶೇಕ್ ಕುಡಿತಿದ್ದೀನಿ ನೋಡಿ. ರೆಡಿಯಾಗಿ ಹೊರಟಿದ್ದೀನಿ ಇವಾಗ. ಗೈಸ್, ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಬೈಕ್ ಸರ್ವಿಸಿಗೆ ತಂದು ಕೊಟ್ಟೆ ಅಲ್ವಾ, ಸಿಕ್ಕಾಪಟ್ಟೆ ಬೈಕ್ ಬಂದುಬಿಟ್ಟಿದೆ ಇವತ್ತೇನೆ. ಅದಕ್ಕೋಸ್ಕರನೇ ಈವ್ನಿಂಗ್ ಆಗತ್ತೆ ಅಂತ ಹೇಳಿದ್ರು. ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಹೇಳಿದ್ರೆ ಆಗಲ್ಲ, ತುಂಬ ಬೈಕ್ಸ್ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಆನಂದ ನಂಗೆ ಕಾಲ್ ಮಾಡಿದೆ. ಅಣ್ಣನ ಮನೆ ಇಲ್ಲೇ ಹತ್ರ ಆಗುತ್ತೆ, ಇವಾಗ ರೂಮ್ ಚೇಂಜ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರನೇ ಹತ್ರ ಆಗುತ್ತೆ. ಈಗ ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಅಲ್ಲಿಗೆ ಹೋಗ್ತೀನಿ ಅಣ್ಣನ ಹತ್ರ. 2 ಮಿನಿಟ್ಸ್ ತೋರಿಸ್ತಾ ಇದೆ, ನೋಡೋಣ. ಇಲ್ಲೆಲ್ಲವರು ನೆರಳಲ್ಲಿ ನಿಂತ್ಕೊಳ್ಳೋಣ. ಕ್ಯಾನ್ಸಲ್ ಮಾಡಿದಾಗ ಇವಾಗ ಇನ್ನೊಂದು ಬುಕ್ ಆಗಿದೆ, 7 ಮಿನಿಟ್ಸ್ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತು ಬರ್ತಾನೆ ಇವನು ಅಂತ. ನನ್ನ ಮನೆಗೆ ಬಂದ, ಇಲ್ಲಿ 3rd ಫ್ಲೋರ್ ಅಂತೆ. ಹೋಗೋಣ. ಪಾಪ ಅವರು ರ್ಯಾಪಿಡೋ ಅವ್ರದ್ದೆಲ್ಲ ಎಷ್ಟು ಕಷ್ಟ ಇರುತ್ತೆ. ಚಂದ ಮಾಡಿ ಮಾತಾಡ್ತಿದ್ರು ಅವರು. ಅವ್ರದ್ದು ಕಷ್ಟ ಎಲ್ಲ ಹೇಳ್ಕೊತಾ ಇದ್ರು. ಅದು ಸಿಕ್ಕಾಪಟ್ಟೆ ಬಿಸಿಲಲ್ಲ ಇವಾಗ, ಹಿಂಗೆ ಓಡಿಸ್ತಾರೇನೋ ಪಾಪ. ಈಗ ಬಂದೆ ಅಲ್ಲ ಅಣ್ಣನ ಮನೆಗೆ. ಸರ್ವಿಸ್ಗಾಗಿದೆ ಅಂತ ಹೇಳಿ ಒಂದು ಫೋನ್ ಮಾಡಿದರು. ಅಣ್ಣನ ಮನೆಯಿಂದ ಇವಾಗ ಬಂದೆ ಜಸ್ಟು. ಇವಾಗ ಅವ್ರು ಕಾಲ್ ಮಾಡಿ ಬೈಕ್ ಬಿಲ್ ಎಷ್ಟಾಗಿದೆ ಅಂತ ನೋಡಿಕೊಂಡು ಪೇ ಮಾಡಿ ಹೊರಡೋದು ಇಲ್ಲಿಂದ. ನಾನು ಬೈಕ್ ತೊಗೋಬೇಕಾದ್ರೆ ರೆಡ್ಡು ಮತ್ತು ವೈಟ್ ಬಂದಿರಲಿಲ್ಲ, ಇವಾಗ ವೈಟ್ ಬಂದಿದೆ ನೋಡಿ. ರೆಡ್ಡು ಮತ್ತು ಬ್ಲ್ಯಾಕ್ ಇತ್ತು ನಾನು ತೊಗೋಬೇಕಾದ್ರೆ. ನೋಡಿ ಗೈಸ್, ಬೈಕ್ ರೆಡಿಯಾಗಿದೆ. ಫುಲ್ಲು ಕ್ಲೀನಾಗಿ ಕರೆಕ್ಟಾಗಿ ವಾಶ್ ಮಾಡಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಿದೆ. ಸರ್ವಿಸ್ ಕೂಡ ಆಗಿದೆ. ಸರ್ವಿಸ್ ಆಗಿದೆ. ಇವಾಗ ತೊಗೊಬರೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಪೇ ಮಾಡಾಯಿತು. ಬರ್ತಾರೆ ಇವಾಗ. ಇದೊಂದು ಬೈಕ್ ಸೌಂಡ್ ಕೇಳಿ, ಒಂದು ಕೇಳಿಸ್ತಿದ್ಯಾ ನಿಮಗೆ? ಸರ್ವಿಸ್ ಆಗಿದೆ. ಇವಾಗ ಏನೇನು ಮಾಡಿದ್ದಾರೆ ಅಂದರೆ, ಚೈನ್ ಲೂಬ್ ಮಾಡಿದ್ದಾರೆ, ಹಾಗೆ ಇದು ಯಾವುದು ಆಯಿಲ್ ಟಾಪಪ್ ಮಾಡಿದ್ದಾರೆ, ಮತ್ತು ಬ್ಯಾಕ್ ಸೈಡು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ದಾರಂತೆ. ಮತ್ತು ನಾರ್ಮಲಾಗಿ ವಾಶು, ಏರ್ ಫಿಲ್ಟ್ರ್ ಕ್ಲೀನು ಅದೆಲ್ಲ ಇರುತ್ತಲ್ವ, ಅಷ್ಟೇ ಮಾಡಿರೋದು. ಎಷ್ಟು ಟ್ರಾಫಿಕ್ ಇದೆ ನೋಡಿ ಗೈಸ್ ಇಲ್ಲಿ ಟೋಲ್ ಹತ್ರ. ಮನೆಗೆ ಬಂದೆ ಗೈಸ್ ಇವಾಗ. ಯಪ್ಪ ಸಕ್ಕ ಸುಸ್ತಾಗೋಯ್ತು. ಹೆವಿ ಬಿಸಿಲು ಇವತ್ತಂತೂ. ಫುಲ್ ಬೆಂದೋಗ್ಬಿಟ್ಟಿದ್ದೀನಿ. ಸ್ಪಿನ್ಗೆ ಹೋಗ್ಬೇಕಂತೆ, ಅದಕ್ಕೆ ನನ್ನ ಕರ್ಕೊಂಡು ಬಂದವಳೆ. ಅದಕ್ಕೆ ಒಂದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಕೊಡಿಸಿ ಅಂತ ಹೇಳಿದೆ. ಬಂದವ್ರು ಇಲ್ಲಿಗೆ. 2 ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಬೇಗ ಬೇಗ ಕುಡ್ದು ಪೇ ಮಾಡು. ಇದೇನು ಗಾಯ್ತು ಹಿಂಗೆ ಹೋಗ್ತದೆ, ಏನಂತ ಗೊತ್ತಾಗ್ತಿದೆ ನಿಮಗೆ? ಬೈಕ್ ಇದೆ ಇದ್ರ ಒಳಗಡೆ ನೋಡಿ ಮುಚ್ಚಿಟ್ಟಿದ್ದಾರೆ. ಅದೆಂತ ಅದು ಭತ್ತನೇ ಹೋಗ್ತಿದೆ ರೋಡ್ ಮೇಲೆ. ಮತ್ತೆ ಜೋಳದ ತೆನೆ ಏನೋ ಅಂತಾರಲ್ಲ. ಇವಾಗ ಸ್ಪಿನ್ಗೆ ಹೋಗಿ ಬಂದ್ವಿ. ನಾನು ಒಂದು ಕಡೆ ಹೋಗ್ತಿದ್ದೀನಿ, ಅಲ್ಲಿ ನನಗೆ ಬಿಯರ್ಡ್ ಶೇಪ್ ಕೊಡೋದು ಸಖತ್ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೇ ಬೇರೆ ಕಡೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಅದಕ್ಕೆ ಇವಾಗ ಹೋಗ್ತಿದ್ದೀನಿ. ಇವಾಗ ಜಸ್ಟ್ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ನೋಡಿ, ಹೆಂಗೆ ಕಾಣಿಸಿದ್ದೀನಿ. ಮತ್ತು ಇವಾಗ ಬಿಯರ್ಡ್ ಶೇಪೆಲ್ಲ ಕೊಡ್ಸ್ಕೊಂಡು ಬಂದೆ ಅಲ್ವಾ, ಅದಕ್ಕೋಸ್ಕರನೇ. ಮತ್ತು ವಾಟರ್ ಮೆಲನ್ ಕೊಟ್ಟಿದ್ರು ಮಮತಾ ಅವರು, ಅದನ್ನು ತಿನ್ಕೊಂಡು ಈಗ ವಿದ್ಯಾಕ್ಕನ ಮನೆಗೆ ಹೋಗೋಣ ಅಂತ ಅನ್ಕೊತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಅವರು ಮೆಸೇಜ್ ಮಾಡಿದ್ರು, ವಿದ್ಯಾಕ್ಕ ಅವರು ಬರ್ತೀಯಾ ಅಂತ ಹೇಳಿ. ನಾನು ಒಬ್ಬನೇ ಇದ್ದೀನಲ್ಲ, ಪುಟ್ಟಿ ಬೇರೆ ಇಲ್ಲ, ಬೋರ್ ಬರುತ್ತಾ ಅಂತ ಹೇಳಿ ಹಾಗೆ ಹೋಗ್ತಿದ್ದೀನಲ್ವಾ. ಅದಕ್ಕೋಸ್ಕರ ಒಂದು ವಿದ್ಯಾಕ್ಕಂಗೆ ಒಂದು ಸೀರೆ ತಗೊಳ್ಳೋಣ ಅಂತ. ಮೊದಲಿಂದನೂ ನನಗೆ ವಿದ್ಯಾಕ್ಕ ಒಂದು ಸೀರೆ ಕೊಡಿಸ್ಬೇಕಂತ ಆಸೆ ಇತ್ತು, ಇನ್ನೂ ಕೊಡ್ಸಿರ್ಲಿಲ್ಲ. ಅದಕ್ಕೆ ಈಗ ಕೊಡ್ಸೋಣ. ಇವಾಗ ಅಕ್ಕಂಗೆ ಸೀರೆ ತೊಗೊಳಕ್ಕೆ ಮಮತಾಗೂ ಕರೆದೆ, ಬರ್ತೀರಾ ಅಂತ ಹೇಳಿ. ಅವ್ರನ್ನೆಲ್ಲ ಹೊರಗಡೆ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತಿದ್ದಾರೆ, ಬರ್ತೀನಿ ಅಂತ ಹೇಳಿದ್ರು. ನೋಡಿ ಗೈಸ್, ಧೂಳು ಏನು ಚುಚ್ಚುದು. ಓಕೆ,
ಪೆಟ್ರೋಲ್ ಬೇರೆ ಹಾಕಬೇಕು. ಈಗ ಅಕ್ಕನ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲೇ ಬರೋದು ನಾವು ರೆಗ್ಯುಲರ್ ಆಗಿ. ಬಂದವಳೆ ನೋಡಿ, ಇದು ಚೆನ್ನಾಗಿತ್ತೇನಲ್ಲ, ಬಟ್ ಸಿಂಪಲ್ ಆಗಲಿಲ್ಲ ಅದು. ನಂಗೆ ಇದು ಮಸ್ತ್ ಇಷ್ಟ ಆಯ್ತು ಮಾರೆ, ಅಲ್ಲಿ ಗ್ರೀನ್ ಅಲ್ಲ. ಆ ಪಿಂಕು ಚೆನ್ನಾಗಿಲ್ವಾ? ಆ ಪಿಂಕು ಗ್ರೀನು ತೋರಿಸಿ ಸರ್, ತೊಂದರೆ ಚಂದ ಇತ್ತು. ಇದು ಒಂಥರ ಮನೇಲಿ ಉಡೋ ಸೀರೆ ಇದ್ದಂಗೆ ಅದಲ್ಲ, ಅದು ನೋಡಿ, ಅದೊಳ್ಳೆ ಬೆಡ್ಶೀಟ್ ಇದ್ದಂಗೆ ಇದೆ ಮಾರೆ. ಅದು ಪಿಂಕ್, ಅದು ಬೇರೆ ಥರ ಕಾಣಿಸ್ತಿಲ್ವಾ ನಿಮಗೆ? ಹಾಂ ಇಲ್ಲ, ಪಿಂಕ್ ತೋರಿಸಿ ಸರ್, ಅದನ್ನು ಚೆನ್ನಾಗಿದೆಯಾ? ಇಷ್ಟ ಆಗುದಿಲ್ಲ, ಹೊರಡ್ಕೊಳ್ಳುತ್ತೆ ಅಂದರೆ ದೊಡ್ಡಕ್ಕೆ ಮಾತಾಡಿ ಈ ಥರ ಕಲರ್ ನೋಡೋಣ ಅಂತೀನಿ. ಒಳ್ಳೆ ಡಿಫ್ರೆಂಟ್ ಆಗಿದೆ, ಬಟ್ ಅವಳಿಗೆ ಇಷ್ಟ ಆಗತ್ತೆ ಇಲ್ಲೋ ಗೊತ್ತಿಲ್ಲ. ಅದರಲ್ಲಿ ಕಲರ್ ಬೇರೆ ಬೇರೆ ಇದೆ. ಯಾಕೆ ಚೆನ್ನಾಗಿದೆಯಪ್ಪ ದೇವ್ರೆ. ಅದೇ ಥರದಲ್ಲಿ ತೋರಿಸ್ತೀರಾ? ಅದೇನ ಇದು? ಬಟ್ ಇದು ಅಷ್ಟು ಚಂದ ಅನ್ಸಿಲ್ಲ ಆ ಥರ, ದೂರದಿಂದ ಚೆನ್ನಾಗಿ ಕಾಣಿಸ್ತದೆ ಅದು. ಒಂದು ಸೀರೆ ಫೈನಲ್ ಮಾಡಿ ತೊಗೊಂಡಾಯ್ತು, ಇವಾಗ ಹೊರಡೋದು, ಇವಳಿಗೆ ಬಿಟ್ಟು ಹೋಗೋದಷ್ಟೇ. ಗಂಜಿ ಬೇಡವೇ? ಬೇಡ, ಬೇಡ, ಇಲ್ಲ ಎಂತಾಗದೆ. ಹಾ, ಹೊರಗೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ರಂತಲ್ಲ. ಇಂಥ ಬಿಸಿಲಲ್ಲ ಈಗ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಐಸ್ ಕ್ರೀಮ್ ತರಕ್ಕೆ ಹೋಗ್ತಿದ್ದೀವಿ ಗಾಯ್ಸ್. ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತರೋದು. ಹಾಳಾಗೋಯ್ತದ ಹಂಗೆ ಮಾಡಿದ್ರೆ. ವೆನಿಲಾ ಇದೆ, ವೆನಿಲಾನ ಅಲ್ಲ, ಇದು ಯಾವ್ದೋ ಬೇರೆ ಕಲರ್ ಅದೆಯಪ್ಪ. ವೆನಿಲಾ ಅಲ್ಲ ಇದು. ನೀ ಯಾವ್ದು ಹೇಳಿದ್ವಾ? ಕುಲ್ಫಿ. ಬೀಳ್ತದೆ. ನೀ ಕೊಡು ಹಂಗಾರೆ. ವೆನಿಲಾ ಕಲರ್ ಪಕ್ಕನ. ವೆನಿಲಾ ವೈಟ್ ಬರುದಿಲ್ಲ ಬಾಬಾ. ಸ್ಟ್ರಾಬೆರಿ ಐಸ್ ಕ್ರೀಮ್ ತಗೊಂಡ್ಬಂದ್ವಿ ಗೈಸ್ ಇವಾಗ ಹೋಗಿ. ಅಕ್ಕ ಸರ್ಪ್ರೈಸ್ ತಗೋ. ನಿಂಗೆ ಅಂತ ಹೇಳಿ ತಗೊಂಡು ಈಗಲ್ಲ, ಯಾವಾಗಿಂದನೂ ಕೊಡ್ಬೇಕು ಅಂತಿದ್ದೆ ನೀವು. ಇವತ್ತು ತಗೋಬೋದು, ಇವತ್ತು ಬರ್ಬೇಕಾದ್ರೆ. ನೀ ಯಾವಾಗೆಲ್ಲ ಎಂತ ಸಲ ಹೋಗಲ್ಲ ಹಿಂಗೆ. ಈಗ ಮೊದ್ಲೆಲ್ಲ ಕೊಡ್ತಿದ್ಯಲ್ಲ, ನಾವು ಫಸ್ಟ್ ಕೆಲ್ಸಕ್ಕೆ ಇರ್ಬೇಕು. ನಂಗೆ ಕೆಲವು ದುಡ್ಡು ಇರ್ಲಾಗಿತ್ತ, ಒಂದು 100-200 ಕೇಳ್ತಿರ್ತಿದ್ದ. ಅವಾಗ ಅಕ್ಕ ಕೆಲ್ಸಕ್ಕೆ ಹೋಯ್ತಿತ್ತು, ನಾವು ಹೋಗುದಿಲ್ಲ. ಹೋಯ್ತಿರು, ದುಡ್ಡು ಇರುದಿಲ್ಲ. ಅದಕ್ಕೆ ಯಾವಾಗ ಇನ್ನೂ ಅನ್ಕೊಂತ ಇರ್ತಿದೆ ಕೊಡ್ಬೇಕು ಅಂತ ಹೇಳಿ. ಡ್ರೆಸ್ ಕೊಡ್ಸಿದಲ್ಲಿ ನಂಗೆ ಫಸ್ಟ್ ಅದು ಚೂಡಿ ಸಣ್ಣದು ಚಂದದ್ಯಾ. ನಂಗೆ ಸಖತ್ ಇಷ್ಟ ಆಯ್ತು ಈ ಸೀರೆ. ಮಮತಾನು ಸೆಲೆಕ್ಟ್ ಮಾಡಿದ್ದು. ವಾವ್ ಅಂದ್ಬಿಡ್ತದ ಸೀರೆ ನೋಡಂದೆ. ಮತ್ತೆ ಎಂತ ಕೊಡ್ಸ ನಾನು. ಚೆನ್ನಾಗದೆಯಾ ಮಗಳು? ಸೂಪರ್ ಆಗದಿ. ನಿಂಗ್ ಬೇಕಾ ಸೀರೆ? ನಿಂಗ್ ಬೇಕಾ? ನಿಂಗೂ ಬೇಕಾ? ತಿರ್ಗು ಹಿಂಗ್ ಮಾಡು. ಚೆನ್ನಾಗದೆ ಕೇಳು.
ರೆಡ್ ಕಲರ್ ಇಲ್ಲ ನನ್ಗೆ ಒಂದೇ ಹೌದಾ? ಒಂದ್ ಸೀರೆ ಅಷ್ಟೇ ನಾ ಫಸ್ಟು ಸ್ಕೈ ಬ್ಲೂ ನೋಡಿದ್ರು ಅದೇನು ಅಷ್ಟು ಅನ್ಸಿಲ್ಲ, ಆಮೇಲೆ ಇದು ಮಸ್ತ್ ಅದ ಅನಿಸ್ತು, ಅದಕ್ಕೆ ಇರೋದು ಹಾಕಿದ್ವಿ ಹುಡ್ಕುಡ್ ಸಾಮಾನ್ಯ ತೆಗ್ದಿಲ್ಲ ಇನ್ನು ಇಷ್ಟು ರಾಶಿ ಬಿಸಾಕಿರೋ ಹುಡ್ಕು ಅಲ್ಲೇ ನಮ್ಮ ರೂಮ್ ಹತ್ರನೇ ಒಂದು ಒಳ್ಳೆ ಬಟ್ಟೆ ಕ್ವಾಲಿಟಿ ಮಸ್ತ್ ಬರ್ತದೆ ಅಲ್ಲಿ ಎಲ್ಲ ತಗೊಂಡು. ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.